ಆಗಿರ್ತಕ್ಕಂಥದ್ದು ಅಜಿತ್. ಎಸ್ ಪ್ರಶಾಂತ್, ಅಂದರೆ ರಾಜ್ಯಪಾಲರ ಭಾಷಣ ಓದೋದು ಕಂಪಲ್ಸರಿ ಅಲ್ಲ ಅನ್ನೋ ವಾದ ಬರ್ತಾ ಇದೆ. ವರ್ಷದ ಮೊದಲ ಅಧಿವೇಶನ ರಾಜ್ಯಪಾಲರ ಭಾಷಣದೊಂದಿಗೆ ಶುರುವಾಗೋದು ಸಂಪ್ರದಾಯ ಅಲ್ವಾ? ಈಗ ತಮಿಳ್ನಾಡಿಂದ ಬೇರೆ ಬಂದರು, ರಾಜ್ಯಪಾಲರು ಕೂತ್ಕೊಂಡ್ರು ನಾನು ಓದೋದಿಲ್ಲ ಅಂತ ಎದ್ದೋದ್ರು. ಅಲ್ಲ, ತಮಿಳ್ನಾಡಿದ್ದೇನು ಮೊದಲ ಉದಾಹರಣೆ ಅಲ್ಲ. ಎಸ್, ಅದು 1967ರಲ್ಲಿ ಪದ್ಮಜಾ ನಾಯ್ಡು ಪಶ್ಚಿಮ ಬಂಗಾಳದಲ್ಲಿ ನನಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶ ಕೊಡಿ 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 ಅಂತಕ್ಕಂಥದ್ದು ಒಂದೇ ನಿಮಿಷ ಪ್ರಶಾಂತ್, ಎಚ್ ಕೆ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದೆ ಬಹುಶಃ ಹಿಂದೆ ಯಾವತ್ತೂ ಈ ರೀತಿಯ ವಿದ್ಯಮಾನವನ್ನು ನಡೆದಿರೋದು ನಮ್ಮ ಗಮನದಲ್ಲಿಲ್ಲ. ರಾಜ್ಯಪಾಲರು ನಾನು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು. ಇಲ್ಲ ಹಂಗೆ ನಮ್ಗೇನವ್ರು ಆ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಕೆಲವು ಏನು ಪ್ರತಿಗಳನ್ನ ನಾವು ಕಳಿಸಿದ್ವಿ, ಅದರಲ್ಲಿ ಬದಲಾವಣೆ ಮಾಡೋದು, ಹೆಚ್ಚು ಕಡಿಮೆ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಮಾನ್ಯ ರಾಜ್ಯಪಾಲರನ್ನ ಈಗ 5:45ಕ್ಕೆ ಭೇಟಿಯಾಗಿ ಆ ವಿಷಯದ ಬಗ್ಗೆ ಹಾಗೂ ಸಂವಿಧಾನದ ಏನು ಪ್ರೊವಿಷನ್ಸ್ ಇದೆ ಅವ್ರಿಗೆ ಇರ್ತಕ್ಕಂಥ ಕೆಲವು ಆರ್ಟಿಕಲ್ಗಳನ್ನ ಅವ್ರು ಪಾಲನೆ ಮಾಡಬೇಕು, ಅವೆಲ್ಲ ವಿಚಾರಗಳ ಬಗ್ಗೆ ನಾವು ರಾಜ್ಯಪಾಲರನ್ನ ಭೇಟಿಯಾಗಿ ಮಾತನಾಡ್ತಾ ಇದ್ದೀವಿ. ಈಗ ತಮಗೇನು ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಸರ್ ರಾಜ್ಯಪಾಲರ ಜೊತೆ ಮಾತಾಡಿ, ಏನು ಆಯ್ತು ಈ ಸೆಂಟೆನ್ಸ್ ಹಾಕೋಣ, ಈ ಸೆಂಟೆನ್ಸ್ ತೆಗೆಯೋಣ, ಈ ರೀತಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಬನ್ನಿ ಅಂತ ಏನಾದ್ರು ಇದೆಯಾ, ಅಥವಾ ಬರೆದು ಕೊಟ್ಟಿರೋ ಭಾಷಣಕ್ಕೆ ಕಟಿಬದ್ಧವ? ಮಾನ್ಯ ಮುಖ್ಯಮಂತ್ರಿಗಳು ನಮಗ ನಾವೇನು ಭಾಷಣ ಸಿದ್ಧ ಮಾಡಿದ್ದೀವಿ, ಕ್ಯಾಬಿನೆಟ್ನವರು ಮುಖ್ಯಮಂತ್ರಿಗಳಿಗೂ ಅಥರೈಸ್ ಮಾಡಿದ್ವಿ. ಆ ಭಾಷಣವನ್ನ ದಯವಿಟ್ಟು ರಾಜ್ಯಪಾಲರು ಓದ್ಬೇಕು ಅನ್ನೋ ನಮ್ಮ ಮನವಿ ಹಾಗೂ ಸಂವಿಧಾನಾತ್ಮಕವಾಗಿ ಹಕ್ಕು. ಅದನ್ನ ನಾವು ರಾಜ್ಯಪಾಲರ ಹತ್ರ ಹೋಗಿ ಅದರ ಬಗ್ಗೆ ಚರ್ಚೆ ಮಾಡಿ ಬರ್ತಾ ಇದ್ದೀವಿ. ಓಕೆ, ಈಗ ನಾವು ತಮಿಳುನಾಡು, ಈ ಹಿಂದೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ಉದಾಹರಣೆಗಳನ್ನು ತೆಗೆದುಕೊಳ್ತಾ ಇದ್ವಿ ಸರ್. ಕರ್ನಾಟಕದಲ್ಲಿ ಆ ರೀತಿಯ ಸಂಪ್ರದಾಯ ಇಲ್ಲ, ಒಂದು ಸಂಪ್ರದಾಯ ಇದೆ. ರಾಜ್ಯಪಾಲರು ಯಾರದೇ ಪೊಲಿಟಿಕಲ್ ಅಪಾಯಿಂಟ್ ಆದರೂ ರಾಜ್ಯ ಸರ್ಕಾರ ಜೊತೆ ಒಂದು ಸೌಹಾರ್ದ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ. ಇದು ಯಾಕೋ ಅಂದ್ರೆ ಅದಕ್ಕೆ ತದ್ವಿರುದ್ಧವಾದ ಹೇಳಿಕೆ ಅಂತ ಅನಿಸ್ತಾ ಇಲ್ವಾ? ಆ ಸತ್ಸಂಪ್ರದಾಯವನ್ನ ಉಳಿಸುವಂತೆ, ಮುಂದುವರಿಸುವಂತೆ ಚರ್ಚೆ ಮಾಡೋದಕ್ಕೇನೆ ಮಾನ್ಯ ರಾಜ್ಯಪಾಲರ ಹತ್ರ ಹೋಗ್ತಾ ಇರೋದು. ಎಸ್, ಪ್ರಶಾಂತ್ ನಾಥ್ ಅವ್ರು ಮಾತಾಡ್ತಾರೆ ನೋಡಿ ಸರ್. ಈಗ ರಾಜ್ಯಪಾಲರ ಸಂವಿಧಾನಿಕ ಕರ್ತವ್ಯ, ಅವರು ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು ಪ್ರತಿ ವರ್ಷ ಅಂತಕ್ಕಂಥದ್ದು. ಆದರೆ ನಾನು ಈಗಷ್ಟೇ ರಾಜ್ಯಪಾಲರ ಅವರ ಮೂಲಗಳ ಬಳಿ ಮಾತಾಡ್ತಾ ಇದ್ದೆ, ಅವರ ಹತ್ತಿರದವ್ರ ಬಳಿ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ಸತ್ಸಂಪ್ರದಾಯ, ಭಾಷಣ ಮಾಡಬೇಕು, ರಾಜ್ಯ ಕ್ಯಾಬಿನೆಟ್ನ ಏಡ್ ಆ್ಯಂಡ್ ಅಡ್ವೈಸ್ ಮೇಲೆ ಗವರ್ನರ್ ಕೆಲಸ ಮಾಡಬೇಕು. ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯಪಾಲರಿದ್ದಾಗ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಒಂದು ಬಿಲ್ಲನ್ನು ವಿರೋಧಿಸಿ ಅಧಿವೇಶನವನ್ನು ಕರೆಯಲಾಗಿದೆ. ಆ ಭಾಷಣವನ್ನು ಮಾಡುವ ಅನಿವಾರ್ಯತೆಗೆ ಸಿಲುಕಿದಾಗ ರಾಜ್ಯಪಾಲರು ಇದೊಂದು ರೀತಿಯ ಯಾಕಂದರೆ ರಾಜ್ಯಪಾಲರು ನಾಳೆ ಭಾಷಣ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಇಡೀ ಅಧಿವೇಶನ ನಲ್ ಆ್ಯಂಡ್ ವಾಯ್ಡ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದರತ್ತ ಅವ್ರು ಬೊಟ್ಟು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಅಂಥ ಉದಾಹರಣೆಗಳು ಎಂದೂ ಘಟಿಸಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಸತ್ಸಂಪ್ರದಾಯವನ್ನ ನಮ್ಮ ಕರ್ನಾಟಕದಲ್ಲಿ ಹಾಕೊಂಡು ಬಂದಿದ್ದೇವೆ. ಯಾರ್ಯಾರು ರಾಜ್ಯಪಾಲರಿದ್ರು ಅವರು ಎಲ್ಲನೂ ಹಾಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯೊಳಗ ಮಾನ್ಯ ರಾಜ್ಯಪಾಲರಿಗೆ ನಾವು 5:45ಕ್ಕೆ ಹೋದಾಗ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. 176, 176 ಹಾಗೂ 163 ಇವೆಲ್ಲವುಗಳ ಹಿನ್ನೆಲೆಯೊಳಗ ನಾವೇನು ಸರ್ಕಾರದವರು, ಕ್ಯಾಬಿನೆಟ್ನವರು ಈಗಾಗಲೇ ಭಾಷಣವನ್ನ ಕಳಿಸಿದ್ದೇವೆ. ಅದನ್ನ ಓದೋದಕ್ಕೆ ಅವ್ರಿಗೆ ಮನವಿಯನ್ನ ಮಾಡ್ತೀವಿ. ಸುಸೂತ್ರವಾಗಿ ಬಗೆಹರಿಯತ್ತೆ ಅಂತ ಅನ್ಸುತ್ತಾ, ಅಥವಾ ಇದೊಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ರೀತಿ ಆಗತ್ತಾ? ಇದು ಆಗ್ಬಾರ್ದು. ಮನವರಿಕೆ ಮಾಡಿ ಸಮಸ್ಯೆ ಯಾವುದು ಇಲ್ಲದ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಸ್ವತಃ ಕಾನೂನು ಸಚಿವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಮಾತಾಡ್ತಾ ಇದ್ರು. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಹಂತಕ್ಕೆ ವಿಷಯ ಹೋಗ್ಲಿಕ್ಕಿಲ್ಲ, ನಿಯೋಗ ಹೋಗಿ ರಾಜ್ಯಪಾಲರನ್ನು ಕನ್ವಿನ್ಸ್ ಮಾಡ್ತೀವಿ ಅಂತ.
ಕೊಲೀಗ ಪ್ರಶಾಂತ್ ನಾತು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಅಜಿತ್ ಕಾನೂನು ಸಚಿವರಿಗಂತೂ ಕಾನ್ಫಿಡೆನ್ಸ್ ಇದೆ. ಅಲ್ಲ ನೋಡಿ, ಕಾನೂನು ಸಚಿವರು ಎಲ್ಲವನ್ನ ಹೇಳಲಿಲ್ಲ. ಅವರು 5:45ಕ್ಕೆ ನಾವು ಭೇಟಿಯಾಗಿ ಕನ್ವಿನ್ಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನೇ ಹೇಳಿದರು. ಹೈಪೋಥೆಟಿಕಲ್ ಸಿಚುವೇಶನ್ ಬಗ್ಗೆ ಅವ್ರು ಮಾತನಾಡುವ, ಯಾಕಂದ್ರೆ ನನಗೆ ಅನ್ಸುತ್ತೆ 5:45ಕ್ಕೆ ಭೇಟಿ ಆಗುವಾಗ ಈಗ ಹೈಪೋಥೆಟಿಕಲ್ ಸಿಚುವೇಶನ್ ಬಗ್ಗೆ ಮಾತನಾಡಲಿಕ್ಕಿಲ್ಲ. ಆದರೆ 2-3 ಅಂಶಗಳನ್ನು ಗಮನಿಸಬೇಕಾಗತ್ತೆ. ತಮಿಳುನಾಡಿನಲ್ಲಿ ಕಳೆದ 3-4 ವರ್ಷಗಳಿಂದ RN ರವಿ ವಾಕೌಟ್ ಮಾಡಿದಾಗ ತಕ್ಷಣಕ್ಕೆ ಸ್ಟಾಲಿನ್ ಹೇಳ್ತಾರೆ ಅವರ ಭಾಷಣವನ್ನು ಆ್ಯಸ್ ಇಟ್ ಈಸ್ ಅವ್ರು ಓದಿದ್ದಾರೆ ಅನ್ನುವ ರೀತಿಯಲ್ಲಿ ಅದನ್ನು ನಾವು ಗೊತ್ತುವಳಿಯನ್ನು ಸ್ವೀಕರಿಸಬೇಕು. ತಮಿಳುನಾಡಿನಲ್ಲಿ ಆ ಗೊತ್ತುವಳಿಯನ್ನು ಸ್ವೀಕರಿಸಲಾಗಿದೆ. ಪಶ್ಚಿಮ ಬಂಗಾಳದ ಒಂದು ಪ್ರಕರಣ ನೋಡ್ತಿದ್ದೆ ನಾನು, ಪದ್ಮಜಾ ನಾಯ್ಡು ಗವರ್ನರ್ ಇದ್ದಾಗ 1967. ಓಕೆ, ಅವರು ಸದನದಲ್ಲಿ ಕೇಳ್ತಾರೆ, ಇಲ್ಲ ನಮ್ಮ ಭಾಷಣಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ, ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೊರಗೆ ಹೋಗ್ಬಿಡ್ತಾರೆ ಅವರು. ತಕ್ಷಣಕ್ಕಲ್ಲಿ ವಿಧಾನಸಭಾ ಅಧ್ಯಕ್ಷರು ಇರ್ತಾರೆ, ಅವ್ರು ಹೇಳ್ತಾರೆ ರಾಜ್ಯಪಾಲರ ಭಾಷಣ ಓದಿದ್ದಾರೆ ಅಂತ ಅಂಗೀಕಾರ ಮಾಡಬೇಕು, ಯಾಕಂದರೆ ಅವ್ರಿಗೆ ಓದಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಬಟ್ ಟೇಬಲ್ ಮಾಡಿದ್ದಾರೆ ಅಂತ ಅದನ್ನು ಅಂಗೀಕಾರ ಮಾಡಬಹುದು ಅಂತ. ಓಕೆ, ಕೋಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ ರಾಜ್ಯಪಾಲರ ಸಂವಿಧಾನಿಕ ಕರ್ತವ್ಯ ಅದು. ಯಾವುದು? ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ವಿಧಾನಸಭೆಗಳ ಅಧಿವೇಶನ, ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡೋದು ಅವರ ಮ್ಯಾಂಡೇಟ್ರಿ ಡ್ಯೂಟಿಗಳಲ್ಲಿ ಒಂದು ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದೆ ಅನೇಕ ಬಾರಿ. ಹೀಗಿರುವ ಸಂದರ್ಭದಲ್ಲಿ ನನಗನ್ಸುತ್ತೆ ತಾವರ್ಚಂದ್ ಗೆಹ್ಲೋಟ್ ಈಗ RN ರವಿ ಪ್ರಕಾರ ಮಾಡ್ಲಿಕ್ಕೆ ಹೋಗಿದ್ರೆ ಅಜಿತ್, RN ರವಿ ಹೆಂಗೆ ವಾಕೌಟ್ ಮಾಡಿದ್ರು ಹಂಗೆ ನಾಳೆಗೆ ಅವರು ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡ್ಬೋದಿತ್ತು. ಮಾಡ್ಲಿಕ್ಕೆ ಹೋಗಿದ್ರೆ UT ಖಾದರ್ ಅವರು ಬಂದು ವಿಧಾನಸಭಾ ಅಧ್ಯಕ್ಷರು ಇಲ್ಲ ಇದನ್ನ ಭಾಷಣವನ್ನ ಓದಿದ್ದ ಅಂದ್ರೆ ಕೆಲ ಅಂಶಗಳನ್ನ ಒಮಿಟ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ರಾಮ್ಜಿಯ ಅಂಶವನ್ನ ಅವರು ಒಮಿಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಅಂದ್ರೆ ಭಾಷಣದ ಪ್ರಿಂಟ್ಔಟ್ ನಲ್ಲಿ ಇರುತ್ತೆ, ಓದೋದಿಲ್ಲ. ಆಗ ಬಂದು ಮುಖ್ಯಮಂತ್ರಿಗಳು ಸದನದ ಸಭಾನಾಯಕರಾಗಿ ಬಂದು ಹೇಳ್ತಾರೆ, ಯಾಕಂದ್ರೆ ಪಿನರಾಯಿ ವಿಜಯನ್ ಇದನ್ನ ಹೇಳಿದ್ರು ಹಿಂದೆ. ಈಗ ರಾಜೇಂದ್ರ ಅರ್ಲೇಕರ್ ಅವರ ಭಾಷಣದ ಸಂದರ್ಭದಲ್ಲಿ ತಕ್ಷಣಕ್ಕೆ ಪಿನರಾಯಿ ವಿಜಯನ್ ಹೇಳಿದ್ರು ಅವ್ರು ಯಾವ ಓದಿಲ್ಲ, ಒಮಿಟ್ ಮಾಡಿದ್ದಾರೆ, ಅದನ್ನು ಸೇರಿಸಿ ನಾವು ತಯಾರು ಮಾಡಿದ್ವಿ ಏಡ್ ಅಂಡ್ ಅಡ್ವೈಸ್. ಅವರು ಓದಿಲ್ಲ, ಬಟ್ ಅದನ್ನು ವಿಧಾನಸಭೆ ನಿರ್ಣಯನ್ನ ಅಂಗೀಕಾರಗೊಳಿಸಬೇಕು ಅಂತ. ಹಾಗಾಗಿ ತಾವರ್ಚಂದ್ ಗೆಹ್ಲೋಟ್ ಅವರು ಮೊದಲ ಹಂತದಲ್ಲಿ ನಾನು ವಿಧಾನಸಭೆಗೆ ಬರಲ್ಲ ಅಂತ ಹೇಳ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿತು. ಆಗ 2-3 ಸಂಗತಿಗಳಾಗ್ಬೋದು ಅಜಿತ್, ನನ್ನ ಅನಿಸಿಕೆ ಪ್ರಕಾರ. ಒಂದು, ರಾಜ್ಯಪಾಲರು ಹೇಳ್ಬೋದು, ನೋಡಿ ರಾಜ್ಯಪಾಲರು ಏನಿದ್ದಾರೆ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಇರ್ತಾರೆ. ಹೌದು. ಸೊ ನನ್ನನ್ನು ಯಾವ ಸರ್ಕಾರ ಅಪಾಯಿಂಟ್ ಮಾಡಿದೆ ಅದರ ವಿರುದ್ಧನೇ ನಾನು ಅದರ ಪಕ್ಷದ ವಿರುದ್ಧ ಮಾತಾಡೋದು ಬೇರೆ. ಕರೆಕ್ಟ್. ಬಟ್ ಅಲ್ಲಿ ವಿರುದ್ಧನೇ ಮಾತಾಡಿ ಅನ್ನಂಗಿದೆ. ಅಲ್ಲಿ ಯಾವ ಒಂದು ಅಂಶ ಅಂಗೀಕೃತವಾಗಿದೆ ಸಂಸತ್ನಲ್ಲಿ ಅದರ ವಿರುದ್ಧ ನಾನು ಯಾಕೆ ಮಾತಾಡಬೇಕು? ಸೊ ಅದರಲ್ಲಿ ಕಾನೂನಿನ ಆಂಬಿಗ್ವಿಟಿ ಇದೆ, ಕೋರ್ಟ್ ಅದಕ್ಕೆ ಡೈರೆಕ್ಷನ್ ಕೊಡ್ಲಿ ಅಂತಕ್ಕಂಥ ರೀತಿಯಲ್ಲಿ ಇರ್ಬೋದು. ನಂಬರ್ 1. ರೈಟ್. ನಂಬರ್ 2, ನನಗನ್ಸುತ್ತೆ ಒಂದು ವೇಳೆ ರಾಜ್ಯಪಾಲರು ಭಾಷಣಕ್ಕೆ ರಿಫ್ಯೂಸ್ ಮಾಡಿದ್ರು ಅಂತ ಅನ್ಕೋಣ, ಈ ಅಧಿವೇಶನ ಏನೇ ಆಕ್ಟಿವಿಟಿ ನಡೆದ್ರು ಅದು ನಲ್ ಅಂಡ್ ವಾಯ್ಡ್ ಆಗುತ್ತೆ. ಕರೆಕ್ಟ್. ಅದು ತಮಿಳ್ನಾಡು ರೀತಿ ಆಗಲ್ಲ. ತಮಿಳ್ನಾಡಿನಲ್ಲಿ ಅವರು ಬಂದ್ರು, ಪಟಲದ ಮೇಲೆ ನಿಂತರು, ವಾಕೌಟ್ ಮಾಡಿದ್ರು. ಹೌದು. ಆಗ ಏನಾಗುತ್ತೆ, ರಾಜ್ಯಪಾಲರು ಒಳಗಡೆ ಬಂದ್ರು, ಅವರ ಭಾಷಣ ಇದೆ ಅದನ್ನು ನೀವು ಅಂಗೀಕರಿಸಿ ಅನ್ನೋದನ್ನು ಸದನದಲ್ಲಿ ಸಭಾನಾಯಕರದ್ದು ಅಂತ ಹೇಳ್ಬೋದು. ಈಗ ಏನಾಗುತ್ತೆ, ಸಂವಿಧಾನಿಕ ಪ್ರಕಾರ 2 ಅಂಶಗಳು ನನ್ಗನ್ಸುತ್ತೆ. ಒಂದು, ರಾಜ್ಯಪಾಲರು ಭಾಷಣ ಮಾಡದೇ ಇರುವ ಅಧಿಕಾರ ಉಂಟಾ ಅಂತಕ್ಕಂಥದ್ದು ಕಾನೂನಿನ ವ್ಯಾಖ್ಯಾನ ಆಗಬೇಕು. ಅವ್ರಿಗೆ ಅಧಿಕಾರ ಇಲ್ಲ, ರಾಜ್ಯಪಾಲರು ಭಾಷಣ ಮಾಡಲೇಬೇಕು. ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ರಾಜ್ಯಪಾಲರು ಭಾಷಣನೇ ಮಾಡೋದಿಲ್ಲ ಅಂತ ಹೇಳಿದ ಘಟನೆ ನಡೆದಿರ್ಲಿಕ್ಕಿಲ್ಲ ಅಂತೀರಾ? ನಡೆದಿಲ್ಲ. ಓಕೆ. ಅವ್ರು ಹೋಗೇ ಅಂದ್ರೆ ಸದನದಲ್ಲಿ ಹೋಗದೇ ಇರೋ ಘಟನೆ ನಡೆದಿಲ್ಲ. ರಾಷ್ಟ್ರಪತಿಗಳ ವಿಷಯದಲ್ಲಂತೂ ನಡೆದೇ ಇಲ್ಲ. ಅವರು ಹೋಗದೇ ಇದ್ದಾಗ ಇಫ್ ಸಂಬಡಿ ಗೋಸ್ ಟು ಕೋರ್ಟ್, ಒನ್ ಹ್ಯಾಸ್ ಟು ಅಪ್ರೋಚ್ ದ ಕೋರ್ಟ್. ಪೊಲಿಟಿಕಲ್ ಫೈಟ್ ಒಂದು ಬಿಟ್ಬಿಡಿ, ಅದು ನಡೆಯುತ್ತೆ ಮಾಧ್ಯಮಗಳಲ್ಲಿ ಹೇಳಿಕೆ ಪ್ರತಿ ಹೇಳಿಕೆ, ದಟ್ ವಿಲ್ ನಾಟ್ ಸಾಲ್ವ್ ದ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. ಆಗ ಕೋರ್ಟ್ ನಲ್ಲಿ ರಾಜ್ಯಪಾಲರಿಗೆ ಹೇಳಲಿಕ್ಕೆ ಅವಕಾಶ ಉಂಟಾ? ಇಲ್ಲ, ಯಾರು ನನ್ನನ್ನು ಅಪಾಯಿಂಟ್ ಮಾಡಿದ್ರು ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯದ ವಿರುದ್ಧವೇ ನಾನು ಮಾತನಾಡಬೇಕು ಅಂದ್ರೆ ಅದು ಹೆಂಗೆ, ಅಂದ್ರೆ ನಾನು ಹೆಂಗೆ ಮಾತಾಡಬೇಕು ಅದ್ರ ಬಗ್ಗೆ ಅನ್ನೋದನ್ನ ರಾಜ್ಯಪಾಲರು ಹೇಳ್ತಾರ? ಅಥವಾ ಈ ಅಂಶವನ್ನ ನಾನು ಓದಲ್ಲ, RN ರವಿ ಏನು ಮಾಡಿದ್ರು ಅದನ್ನು ಅದೇ ರೀತಿ ಮಾಡ್ತೀನಿ, ನೀವು ನಾಳೆ ಅದನ್ನು ಅಂಗೀಕರಿಸಿ ಅಂತಕ್ಕಂಥದ್ದಾದ್ರೆ ಅದೇನು ಕ್ರೈಸಿಸ್ ವಿಷಯ ಅಲ್ಲ. ರೈಟ್. ನನಗನ್ಸುತ್ತೆ ಅಜಿತ್, ತಾವರ್ಚಂದ್ ಗೆಹ್ಲೋಟ್ ಒಂದು ವೇಳೆ ಅಧಿವೇಶನಕ್ಕೆ ಹೋಗದೇ ಇದ್ರೆ
ಅಥವಾ ಈಗ ಆರ್ ಎನ್ ರವಿ, ರಾಜೇಂದ್ರ ಅರ್ಲೇಕರ್ ಮಾಡ್ದಂಗೆ ಅಥವಾ ಹಿಂದಿನ ರಾಜ್ಯಪಾಲರು ಮಾಡ್ದಂಗೆ ಹೋಗಿ ಕೆಲ ವಿಷಯಗಳನ್ನು ನಾನು ಓದಲ್ಲ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ್ರೆ ಪೊಲಿಟಿಕಲಿ ಫೈಟ್ ಆಗತ್ತೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ ಇದ್ದಾರೆ, ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ, ಬಿಜೆಪಿಯವರು ಟೀಕೆ ಮಾಡ್ತಾರೆ, ಆ ಫೈಟ್ ಆಗತ್ತೆ. ಕಾನ್ಸ್ಟಿಟ್ಯೂಷನಲಿ ಸಮಸ್ಯೆ ಆಗಲ್ಲ. ಒಂದು ವೇಳೆ ಅವ್ರು ಹೋಗದೇ ಇದ್ರೆ ನನಗನ್ಸುತ್ತೆ ಇಟ್ ಲೀಡ್ಸ್ ಟು ಸಮ್ ಅಮೌಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಫೈಟ್ ಮಾಡೋದು, ಆರೋಪ ಪ್ರತ್ಯಾರೋಪ ಇದ್ದಿದ್ದೆ. ಆದ್ರೆ ಹೋಗದೇ ಇರುವ ಅಧಿಕಾರ ರಾಜ್ಯಪಾಲರಿಗುಂಟಾ? ಇದನ್ನ ಕೋರ್ಟ್ಗಳು ಹೇಳ್ಬೇಕಾಗತ್ತ ಆಮೇಲೆ. ಕರೆಕ್ಟ್. ಯಾಕಂದ್ರೆ ಇಲ್ಲಿ ತನಕ ಇಂಡಿಯಾದ ಇತಿಹಾಸದಲ್ಲಿ ಅಂಥದ್ದೊಂದು ಘಟನೆ ಹೋಗದೇ ಇರುವ ಅಧಿಕಾರ ಉಂಟಾ? ಯಾಕಂದ್ರೆ ಮೇಲ್ನೋಟಕ್ಕೆ 176 ಅನ್ನೇನು ಉಲ್ಲೇಖ ಮಾಡ್ತಾ ಇದ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು, ಅದರ ಪ್ರಕಾರ ರಾಜ್ಯಪಾಲರಿಗೆ ಆ ವಿವೇಚನೆಯ ಅಧಿಕಾರ ಇಲ್ಲ ಅವ್ರಿಗೆ. ಯಾವುದು? ನಾನು ಭಾಷಣ ಮಾಡಲ್ಲ, ನಾನು ಕ್ಯಾಬಿನೆಟ್ನ ಏಡ್ ಅಂಡ್ ಅಡ್ವೈಸ್ ತೆಗೆದುಕೊಳ್ಳ. ಡಿಸ್ಕ್ರಿಷನರಿ ಪವರ್ಸ್ ಕೂಡ ಅದು ಅಂದ್ರೆ ಸ್ಪಷ್ಟ ಇದೆ ಕಾನ್ಸ್ಟಿಟ್ಯೂಷನ್ನಲ್ಲಿ. ಡಿಸ್ಕ್ರಿಷನರಿ ಪವರ್ ಎದರಲ್ಲಿರುತ್ತೆ? ಮುಖ್ಯಮಂತ್ರಿಗಳ ಮೇಲೆ ದೂರು ಬಂದಾಗ, ಜೈಲ್ನಲ್ಲಿರ್ತಕ್ಕಂಥವರ ಶಿಕ್ಷೆ ಕಡಿತಗೊಳಿಸಬೇಕಾಗಿ ಬಂದಾಗ ವಿವೇಚನಾ ಅಧಿಕಾರ ಇದೆ. ಆದರೆ ಒಬ್ಬ ರಾಜ್ಯಪಾಲರಿಗೆ ಅದು ಸಂವಿಧಾನದತ್ತ ಡ್ಯೂಟಿ ಅಲ್ವಾ ಅವ್ರದ್ದು. ಅವ್ರು ಹೋಗಿ ಪ್ರತಿ ವರ್ಷದ ಅಧಿವೇಶನದ ಮೊದಲ ದಿನ ಅವ್ರದೇ ಭಾಷಣದಿಂದ ಶುರು ಆಗಬೇಕು. ಎರಡು ಸಂಗತಿಗಳು ನನಗೆ ಮೇಲ್ನೋಟಕ್ಕೆ ಅನ್ಸುತ್ತದೆ. ಒಂದು, ಅವ್ರು ಹೋಗದೇ ಇದ್ರೆ ಅದು ಸ್ಪಷ್ಟವಾಗಿ ಕೋರ್ಟ್ಗಳು ಅದರ ವ್ಯಾಖ್ಯಾನವನ್ನು ಮಾಡಬೇಕಾಗುತ್ತೆ. ಹೋಗದೇ ಇದ್ರೆ ಸದನದ ಔಚಿತ್ಯ ಏನು ಉಳಿಯುತ್ತೆ ಅನ್ನೋದು ಕೂಡ ಬಹಳ ಮಹತ್ವ. ರೈಟ್. ಯಾಕಂದ್ರೆ ಭಾಷಣದಿಂದಲೇ ಸದನ ಶುರು ಆಗಬೇಕು. ಹೌದು. ಆಗ ಸದನ, ಈಗ ನೀವೇನೇ ಆಕ್ಟಿವಿಟಿ ಮಾಡಿದ್ರು ರಾಜ್ಯಪಾಲರ ಭಾಷಣ ಇಲ್ಲದೆ ಅದನ್ನ ಹೆಂಗೆ ಕನ್ಸಿಡರ್ ಮಾಡಲಾಗತ್ತೆ? ನಂಬರ್ 2. ನಂಬರ್ 3, ಈ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅನ್ನ ಡಿಫ್ಯೂಸ್ ಮಾಡಲಿಕ್ಕೆ ಇರ್ತಕ್ಕಂಥ ಮೆಕ್ಯಾನಿಸಮ್ಸ್ ಏನು? ಯಾವಾಗಲೂ ಕಾನೂನು ಹೊಸ ವ್ಯಾಖ್ಯಾನಗಳನ್ನ ಹೊಸ ಪರಿಸ್ಥಿತಿಯಲ್ಲಿ ಮಾಡ್ತಾ ಹೋಗುತ್ತೆ. ರೈಟ್. ಹಾಗಾಗಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ. ಯಾಕಂದ್ರೆ ತಾವರ್ ಚಂದ್ ಗೆಹ್ಲೋಟ್ ಹೋಗ್ತಾರೆ, ಓದಲ್ಲ ಅಂತಂದ್ರೆ ಬಹಳ ದೊಡ್ಡ ವಿಷಯ ಅಲ್ಲ, ಬಹಳ ಕಡೆ ನಡೆದಿದೆ. ಸದನಕ್ಕೆ ಹೋಗಲ್ಲ ಅನ್ನೋ ತೀರ್ಮಾನ ಏನಾದರೂ ಅವರು 5:45 ನಂತರವೂ ತೆಗೆದುಕೊಂಡ್ರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂಷನಲಿ. ಅಬ್ಸಲ್ಯೂಟ್. ಬಂದೆ ಒಂದು ಸಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.